ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದೀವಿ ಏನಂತ ಈಗ ಕ್ಲಾರಿಫಿಕೇಶನ್ ಕೊಡ್ಲಿ ಅಣ್ಣ. ಇದರಿಂದ ಆಗುವಂತ ಅನುಕೂಲಗಳು ಜೊತೆ ಈಗ ಒಂದು ಊರಲ್ಲಿ ಇದ್ದಿದ್ದ ಕೆಲಸ ತಗೊಂಡು ನಿಮ್ಮೂರಲ್ಲಿ ಕೊಡಲ್ಲ, ಇನ್ನು 4 ಕಿಲೋಮೀಟರ್ ದೂರದಲ್ಲಿ ಮಾಡಿರೋದು ಸರಿ ಅಂತ ಬಿಜೆಪಿ ಅವ್ರು ಹೇಳಿ ನಾವು ಒಪ್ಕೋತೀವಿ. ಕಾಂಟ್ರಾಕ್ಟ್ಗಳು ಮುಂಚೆ ಕಾಂಟ್ರಾಕ್ಟ್ಗಳು ಕೊಡಂಗಿರಲಿಲ್ಲ, ಈ ಕಾಂಟ್ರಾಕ್ಟ್ಗಳು ಕೊಡಬೇಕು ಅಂತ ಹೇಳಿದ್ದಾರೆ. ಅದ್ರ ಉದ್ದೇಶ ಯಾರ ಪರವಾಗಿ ಅಂತ ಅದನ್ನು ಹೇಳಿ. ಮಹಾತ್ಮ ಗಾಂಧಿ ಹೆಸರು ಹೇಳಿ ಬಿಟ್ಟು ಇದೇನೋ ಒಂದು ಬೇರೆ ಅಂತ ಹೆಸರಿಟ್ಟವ್ರೆ, ಅದಕ್ಕೆ ಕಾರಣ ಅಂತ ಹೇಳಿ. ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ದುಡ್ಡನ್ನು, ನಮ್ಮ ಟ್ಯಾಕ್ಸ್ ಕೊಟ್ಟುವಂಥ ದುಡ್ಡನ್ನು ಪ್ರತಿ ಸರ್ಕಾರ ಈಗ 40% ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಮಾರ್ಕಾನ ಅಥವಾ ಅದು ನಮ್ಗೆ ಒಳ್ಳೇದಾಗ್ತದ ಅಂತ ಅದ್ರ ಬಗ್ಗೆ ಹೇಳಿ. ಹೆಣ್ಮಕ್ಳಿಗೆ ಎಲ್ಲೆಲ್ಲೋ ಊರುಗಳಿಗೆ ಹೋಗ್ಬೇಕಲ್ಲ ಕೆಲಸ ಮಾಡೋಕ್ಕೆ, ಅವ್ರಿಗೆ ಉದ್ಯೋಗ ಅವಕಾಶ ಕಮ್ಮಿ ಆಯ್ತದಲ್ಲ, ಅದ್ರ ಬಗ್ಗೆ ಹೇಳಿ. ಗ್ರಾಮ ಪಂಚಾಯತಿಗಳ ಅಧಿಕಾರಗಳು ಕಿತ್ಕೊಂಡವ್ರಲ್ಲ, ಒಂದೇ ಕಡೆ ಈಗ ಎಲ್ಲ ಮಾಡಕ್ಕೆ ಹೊರಟವ್ರಲ್ಲ ಹಿಟ್ಲರಿಸಮು, ಅದ್ರ ಪರವಾಗಿ ಅವರ ಅಂತ ಹೇಳಿ. ಅವಾಗ ನಿಜ ಬಣ್ಣ ಬಿಜೆಪಿ ಅವ್ರದ್ದು ಏನು ಅಂತ ಗೊತ್ತಾಗ್ತದೆ. ಅವ್ರ ಅಭಿಯಾನ ಮಾಡಲಿ, ಉತ್ತರ ಕೊಡ್ತೀವಿ ನಾವು ಅದಕ್ಕೆ. ಹೆಸರು ನಮ್ದು ಲಾಸ್ಟ್ ಆಪ್ಷನ್ ಸರ್. ಮಹಾತ್ಮ ಗಾಂಧಿ ಹೆಸರನ್ನ ಉಳಿಸಬೇಕು ಅಂತ ಹೋರಾಟ ಸರ್. ಮಹಾತ್ಮ ಗಾಂಧಿ ಹೆಸರು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಾನು ಹೇಳ್ಬಿಟ್ರೆ ಇನ್ನೊಬ್ರು ಹೇಳ್ಬಿಟ್ರೆ ಅಲ್ಲ. ಈ ದೇಶದ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಮುದುಕರ ತನಕ ಇನ್ನು 1000 ವರ್ಷ ಆದ್ರೂ ಮಹಾತ್ಮ ಗಾಂಧಿ ಹೆಸರನ್ನ ಯಾರು ಅಳ್ಸಕ್ಕಾಗಲ್ಲ. ಹೆಸರು ಚೇಂಜ್ ಮಾಡೋದ್ರಿಂದ ಮಹಾತ್ಮ ಗಾಂಧಿಯವರಿಗೆ ಅವಮಾನ ಮಾಡ್ತೀರಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವರಂತ ಮುಟ್ಟಾಡ್ರಿ ಇನ್ಯಾರೂ ಇಲ್ಲ. ಮಹಾತ್ಮ ಗಾಂಧಿ ಅವ್ರು ಮಾಡಿದ್ದ ಹೋರಾಟದಿಂದನೇ ನಾವೆಲ್ಲ ಅವ್ರ ಪ್ರಾಣತ್ಯಾಗದಿಂದನೇ ಅಂಥವ್ರು, ಭಗತ್ ಸಿಂಗು, ಮಹಾತ್ಮ ಗಾಂಧಿ ಇವರೆಲ್ಲರ ಪ್ರಾಣತ್ಯಾಗದಿಂದನೇ ನಾವು ನೀವೆಲ್ಲ ಇಲ್ಲಿ ಕೂತಿರೋದು. ಮಹಾತ್ಮ ಗಾಂಧಿ ಹೆಸರನ್ನ ಯಾರೂ ಜನಗಳ ಮನಸ್ಸಿಂದ ತಗ್ಗಾಕಕ್ಕಾಗಲ್ಲ. ನಮ್ದೇನಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕಾಗಿರೋ ದುಡ್ಡು ನಾವಲ್ಲ ಒತ್ತಾಯ ಮಾಡ್ತಾ ಇರೋದನ್ನ. ನಾವು ಕೊಟ್ಟಿರೋ ಟ್ಯಾಕ್ಸ್ನೇ ವಾಪಸ್ ಕೊಡ್ತಾ ಇಲ್ಲ, ಅದ್ರೊಳಗೆ 40% ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಾರೆ. ನೀವೇ ಬರಿಬೇಕು. ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡಿದಂಥ ಬಿಜೆಪಿ ಅಂತ ಬರಿಬೇಕು ನೀವು, ಕೇಂದ್ರ ಸರ್ಕಾರ ಅಂತ. ದಟ್ ಯು ಹ್ಯಾವ್ ಟು ಡು. ನಾವು ಮಾಡ್ತೀವಿ ನಿಮ್ಮ ಜೊತೆ. ಈ ಬಗ್ಗೆ ದಿಶಾ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಗಿದ್ದೇ ಇಲ್ಲ ಸರ್. ದಿಶಾ ಮೀಟಿಂಗ್ ಯಾರಿಗೆ ತಗೊಂಡದ್ದು? ದಿಶಾ ಮೀಟಿಂಗ್ ಯಾರು ಚೇರ್ ಮಾಡೋದು ಹೇಳಿ? ಒಂದು ನಿಮಿಷ ಇರಿ ಸರ್. ದಿಶಾ ಮೀಟಿಂಗ್ ಯಾರು ಚೇರ್ ಮಾಡೋದು? ಯಾರು ಚೇರ್ ಮಾಡೋದು ಹೇಳಿ ಸರ್. ದಿಶಾ ಮೀಟಿಂಗ್ ಮಾಡೋದು MP, ನಿಮ್ಮ JDS BJP ಎಂಥದ್ದು ಕೊಯ್ಲೇಷನ್ ಇರೋ MP. ಆ MP ಕೇಳಿ ಕ್ವಶನ್ನು. ದಿಶಾ ಮೀಟಿಂಗ್ ಅಲ್ಲಿ ಏನು ಮಾಡ್ದಪ್ಪ, ನಮ್ಮ ರೈತರಿಗೆ ಇಷ್ಟು ಕೋಟಿ ವಾಪಸ್ ಬರಬೇಕು ನಮ್ಮ ಜಿಲ್ಲೆಗೆ ಕೇಳಿ ಅವ್ರನ್ನ. ನಾನು ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿದ್ರೆ ನನ್ನ ಕೇಳಿ, ಅಲ್ಲಿ ಆನ್ಸರ್. ದಿಶಾ ಮೀಟಿಂಗ್ ನಿಮ್ಮ MP ಕೇಳಬೇಕು, ನಿಮ್ಮ BJP ಯಾರು ರೆಪ್ರೆಸೆಂಟೇಟಿವ್ ಇದ್ದೀರವ್ರೆ ಅವ್ರನ್ನ ಕೇಳಬೇಕು. ನೋಡೋಣ, ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಕಾಲ್ ಫಾರ್ ದ ಸೆಷನ್. ಈಗ ನಾವಂತೂ ರೈತರ ಪರವಾಗಿ, ಬಡ ಕೂಲಿ ಕಾರ್ಮಿಕರ ಪರವಾಗಿರುವಂಥದ್ದು. ಈಗ ಅವ್ರೇನೋ BJP ಅವರು ಅವರೇನೋ ಆಂದೋಲನ ಸ್ಟಾರ್ಟ್ ಮಾಡ್ತಾರೆ ಅಂದ್ರಲ್ಲ, ಏನು ಆಂದೋಲನ? ಬಡವ್ರನ್ನ ರೈತರನ್ನೆಲ್ಲ ಸಾಯೋಡಿಯೋ ಅಂತ ಆಂದೋಲನನ? ಅದಕ್ಕೆ ಉತ್ತರ ಹೇಳಿ ಅವರು. ನಾವು ಕೊಡ್ತೀವಿ. ನಮ್ಮ ಭಾಷೆ ನಮಗೆ. ಅವರು ಏನಾದರೂ ಆ ಥರ ಮಾಡಿದರೆ ಕೋರ್ಟಲ್ಲಿ ನಾವು ಏನಾದರೂ ಅವಕಾಶ ಇದ್ದರೆ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದೇ ನಾವು ಪ್ರಶ್ನೆ ಮಾಡ್ತೀವಿ. ನಮ್ಮ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು. ನಮ್ಮ ಮಕ್ಕಳ ಮೇಲೆ ಅವ್ರು ಏರಿಕೆ ಮಾಡಿದರೆ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. 100%. ಮತ್ತು ಒಂದೇ ಒಂದು ಕ್ವಶನ್ನು, ಈಗ ಹಿಂದಿ ಏರಿಕೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಯಾರು ಪ್ರಶ್ನೆ? ಹಿಂದಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರಾಜ್ಯಗಳಲ್ಲೂ ಹಿಂದಿ ಏರಿಕೆ ಮಾಡ್ತಾರಲ್ಲ, ಅದನ್ನ ಯಾಕೆ? ದಟ್ ಈಸ್ ಆಲ್ಸೋ ರಾಂಗ್. ಸ್ಕೂಲ್ ಪ್ರೋಗ್ರಾಮ್ ಇದೆಲ್ಲ ಕೇರಳ ಸಿಎಂ ತೆಲುಗು ಕೋಗಿಲು ವಿಚಾರದಲ್ಲಿ ಮಾಡಿದ ಒಂದು ಟ್ವೀಟ್ಗೆ ನೀವು ಅಷ್ಟು ರಿಯಾಕ್ಟ್ ಆಗ್ತಿದ್ದೀರಿ. ಆದ್ರೆ ನೀವು ಬರೆಯುವ ಪತ್ರಕ್ಕೆ ಯಾಕೆ ಈಗ 100% ನಾವು ಕೋರ್ಟ್ಗೆ ಹೋಗ್ತೀವಿ ಅದ್ರ ಪರವಾಗಿ. ನಾವು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕನ್ನಡ ಮಕ್ಕಳ ಮೇಲೆ ಬೇರೆ ಭಾಷೆನ ಏರಿಕೆ ಮಾಡೋಕ್ಕೆ ಹೊರಟಿದೆಲ್ಲ, ಅದ್ರ ವಿರುದ್ಧವಾಗಿ ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ.